ಸಿದ್ದರಾಮಯ್ಯಗೆ ಸಂಕಷ್ಟ ಕಾಲ. ಪರಮಾಪ್ತ ರಾಜಣ್ಣ ಎಲ್ಲಿ? ಸಿದ್ದರಾಮಯ್ಯ ಕಷ್ಟ ಕಾಲದಲ್ಲಿ ನಿಲ್ತಿದ್ದಂತಹ ಕೆಎನ್ ರಾಜಣ್ಣ ಯಾವಾಗಲೂ ಕೂಡ ಕಷ್ಟ ಕಾಲದಲ್ಲಿ ಜೊತೆ ನಿಲ್ತಾ ಇರ್ತಾರೆ. ರಾಜಣ್ಣ ಸಿದ್ದರಾಮಯ್ಯ ಪರ ಮೊದಲಿಂದಲೂ ಕೂಡ ಗಟ್ಟಿ ಮಾತನಾಡ್ತಾ ಇರ್ತಾರೆ. ಯಾವುದೇ ವಿಚಾರವಾಗೋದು ಕೂಡ ಸಿದ್ದು ರಾಜೀನಾಮೆ ಹೊತ್ತಲ್ಲಿ ರಾಜಣ್ಣ ಅಮೆರಿಕ ಪ್ರವಾಸವನ್ನು ಕೂಡ ಕೈಗೊಂಡಿರ್ತಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ಅಂತ ಹೇಳ್ಬಿಟ್ಟು ಯುಎಸ್ಗೆ ಹೋದ್ರ ಹಾಗಾದ್ರೆ ಕೆಎನ್ ರಾಜಣ್ಣ ನಡೆಯಿಂದ ಹತ್ತಾರು ಅನುಮಾನಗಳು ಕೂಡ ಹುಟ್ಟುತ್ತಾ ಇದೆ. ಸಿದ್ದರಾಮಯ್ಯರನ್ನ ಭೇಟಿ ಮಾಡದೆ ಅಮೆರಿಕ ಪ್ರವಾಸವನ್ನ ಹೋಗಿದಾರ? ಸಿದ್ದರಾಮಯ್ಯಗೆ ಸಂಕಷ್ಟದ ಕಾಲ. ಪರಮಾಪ್ತ ರಾಜಣ್ಣ ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆಗಳು. ಸಿದ್ದರಾಮಯ್ಯ ಕಷ್ಟ ಕಾಲದಲ್ಲಿ ನಿಲ್ತಾ ಇದ್ದಂತಹ ಕೆಎನ್ ರಾಜಣ್ಣ ಜೊತೆಯಲ್ಲೇ ನಿಲ್ತಾ ಇದ್ರು. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಪರ ಮೊದಲಿಂದಲೂ ಕೂಡ ಗಟ್ಟಿ ಮಾತನಾಡ್ತಾ ಇರ್ತಾರೆ. ಸಿದ್ದು ರಾಜೀನಾಮೆ ಹೊತ್ತಲ್ಲಿ ರಾಜಣ್ಣ ಅಮೆರಿಕ ಪ್ರವಾಸವನ್ನ ಕೈಗೊಂಡಿರುವಂಥದ್ದು. ಕೆಎನ್ ರಾಜಣ್ಣ ನಡೆಯಿಂದ ಹತ್ತಾರು ಅನುಮಾನಗಳು ಕೂಡ ಹುಟ್ಟುತ್ತಾ ಇದೆ. ಸಿದ್ದರಾಮಯ್ಯರನ್ನ ಭೇಟಿ ಮಾಡದೆ ಅಮೆರಿಕ ಪ್ರವಾಸವನ್ನ ಹೋಗಿರುವಂಥದ್ದು. ಯಾವಾಗಲೂ ಕೂಡ ಜೊತೆಯಲ್ಲಿ ಇರ್ತಾ ಇದ್ರು. ಏನೇ ಆಗು ಹೋಗುಗಳಾದರೂ ಕೂಡ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಅತ್ಯಾಪ್ತರು. ಬಟ್ ಈಗ ಪ್ರವಾಸವನ್ನ ಬೆಳೆಸಿರುವಂಥದ್ದು, ವಿದೇಶಿ ಪ್ರವಾಸವನ್ನ ಬೆಳೆಸಿರುವಂಥದ್ದು ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಪರ ಗಟ್ಟಿ ಮಾತನಾಡ್ತಾ ಇದ್ರು ರಾಜಣ್ಣ. ಈಗ ರಾಜೀನಾಮೆ ಹೊತ್ತಲ್ಲಿ ಯಾಕಾಗಿ ಯುಎಸ್ಗೆ ಹೋಗಿದ್ದಾರೆ? ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ಅಂತ ಯುಎಸ್ ಹೋದ್ರ? ಹತ್ತಾರು ಅನುಮಾನಗಳು ಹುಟ್ಟುತ್ತಾ ಇದೆ ಕೆಎನ್ ರಾಜಣ್ಣ ಅವರ ನಡೆಯ ಬಗ್ಗೆ. ಸಿದ್ದರಾಮಯ್ಯ ಸಂಕಷ್ಟದ ಕಾಲದಲ್ಲೂ ಕೂಡ ಜೊತೆಗೆ ನಿಲ್ತಾ ಇದ್ದಂತಹ ಪರಮಾಪ್ತರು, ಸಿದ್ದರಾಮಯ್ಯ ಮನೆಗೆ ಆಪ್ತ ಸಚಿವರು, ಶಾಸಕರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಿದ್ದರಾಮಯ್ಯ ಮನೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಹೈಕಮಾಂಡ್ ನಿರ್ಧಾರ ತಿಳಿಯೋದಿಲ್ಲ, ಎಲ್ರಿಗೂ ಕೂಡ ಕುತೂಹಲ ಸಿಕ್ಕಾಪಟ್ಟೆ. ಸದ್ಯ ಹೈಕಮಾಂಡ್ ಹಂತದ ಚರ್ಚೆ ಬಗ್ಗೆ ಕೂಡ ಯಾರಿಗೂ ಕೂಡ ತಿಳಿದಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಸಾಲು ನಾಯಕರನ್ನ ಸಿದ್ದರಾಮಯ್ಯ ಮನೆಗೆ ಭೇಟಿ ಮಾಡ್ತಾ ಇರುವಂಥದ್ದು. ಸಂತೋಷ್ ಲಾಡ್ ಆಗಿರ್ಬೋದು, ರಾಜೇಂದ್ರ ರಾಜಣ್ಣ, MB ಪಾಟೀಲ್ ವಿಸಿಟ್ ಕೊಡ್ತಾ ಇದ್ದಾರೆ ಅವರ ಮನೆಗೆ. ಸಿದ್ದರಾಮಯ್ಯ ಮನೆಗೆ ಆಪ್ತ ಸಚಿವರು, ಶಾಸಕರು ಭೇಟಿಯನ್ನ ಕೊಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೇ ಸಿದ್ದರಾಮಯ್ಯ ಮನೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು. ಹೈಕಮಾಂಡ್ ನಿರ್ಧಾರ ತಿಳಿಯೋದಕ್ಕೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಸದ್ಯ ಹೈಕಮಾಂಡ್ ಹಂತದ ಚರ್ಚೆ ಬಗ್ಗೆ ಯಾರಿಗೂ ಕೂಡ ತಿಳಿದಿಲ್ಲ. ಹೀಗಾಗಿ ಸಾಲು ನಾಯಕರು ಸಿದ್ದರಾಮಯ್ಯ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಂತೋಷ್ ಲಾಡ್, ರಾಜೇಂದ್ರ ರಾಜಣ್ಣ, MB ಪಾಟೀಲ್ ವಿಸಿಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮನೆಗೆ ಆಪ್ತ ಸಚಿವರು, ಶಾಸಕರು ಕೂಡ ಭೇಟಿಯನ್ನ ಕೊಟ್ಟಿರುವಂಥದ್ದು. ಬೆಳಗ್ಗೆಯಿಂದಲೇ ಸಿದ್ದರಾಮಯ್ಯ ಮನೆಯಲ್ಲಿ ಬ್ಯುಸಿ ವಾತಾವರಣ ನಿರ್ಮಾಣ ಆಗಿದೆ. ಏನಾಗಿದೆ ಅಲ್ಲಿ ಕಂಪ್ಲೀಟ್ ಆದಂತಹ ಚರ್ಚೆ, ಆ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಒಂದಷ್ಟು ಗೊಂದಲಗಳಿದೆ. ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಹಂತದಲ್ಲಿ ಆಗಿರುವಂತಹ ಚರ್ಚೆ ಯಾರಿಗೂ ಕೂಡ ತಿಳಿದಿಲ್ಲ, ಸ್ಪಷ್ಟವಾಗಿ ತಿಳಿದಿಲ್ಲ. ಅತ್ಯಾಪ್ತರೆಲ್ಲ ಕೂಡ ದೌಡಾಯಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮನೆಗೆ. ಬೆಳಗ್ಗೆಯಿಂದಲೇ ಸಿದ್ದರಾಮಯ್ಯ ಮನೆಯಲ್ಲಿ ಬ್ಯುಸಿಯಾದಂತಹ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಹೈಕಮಾಂಡ್ ನಿರ್ಧಾರವನ್ನು ತಿಳಿಯೋದಕ್ಕೆ ಎಲ್ರಿಗೂ ಕೂಡ ಕುತೂಹಲ ಕೂಡ ಇದೆ. ಸಿದ್ದರಾಮಯ್ಯಗೆ ಸಂಕಷ್ಟದ ಕಾಲದಲ್ಲಿ ಪರಮಾಪ್ತರಾಗಿರ್ತಾರೆ ರಾಜಣ್ಣ. ಅವರು ಕೂಡ US ತೆರಳಿರುವಂಥದ್ದು. ಮತ್ತು ಯಾವಾಗಲೂ ಕೂಡ ದನಿಗೂಡಿಸ್ತಾ ಇರ್ತಾರೆ ಅವರಿಗೆ ಸಂಕಷ್ಟದ ಸಮಯದಲ್ಲಿ. ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧಾರ ಯಾರಿಗೂ ಕೂಡ ಸ್ಪಷ್ಟವಾಗಿ ತಿಳಿದಿಲ್ಲ. ಆ ಹಂತದಲ್ಲಿ ಏನು ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಏನಾಗಿರ್ಬೋದು ಅನ್ನುವಂಥ ಒಂದು ಅಪ್ಡೇಟ್ಸನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಪಟ್ಟವನ್ನು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ರೆಡಿ ಇದ್ದಾರಾ? ಪಟ್ಟ ಯಾರಿಗೆ ಒಲ್ದು ಬರಬಹುದು? ಸಚಿವ ಸ್ಥಾನಕ್ಕೆ ಯಾರ ಹೆಸರನ್ನ ನೇಮಕ ಮಾಡ್ತಾರೆ? ಏನೆಲ್ಲ ಆಫರ್ಗಳನ್ನು ಹೈಕಮಾಂಡ್ ಮುಂದಿಡ್ತಾ ಇದೆ? ಮನವೊಲಿಸುವ ಪ್ರಯತ್ನವನ್ನು ಯಾವ ರೀತಿಯಾಗಿ ಮಾಡ್ತಾ ಇದೆ? ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಆಗಮಿಸ್ತಾ ಇರುವಂಥದ್ದು.